ಜಮೀನಿನಲ್ಲಿದ್ದ ಮೇಕೆ ಮೇಲೆ ಚಿರತೆ ದಾಳಿ ಮಾಡಿರುವ ಘಟನೆ ನೆಲಮಂಗಲ ತಾಲೂಕಿನ ಶಿವಗಂಗೆ ಬಳಿಯ ಹುರಿಯಪ್ಪನಪಾಳ್ಯ ಗ್ರಾಮದಲ್ಲಿ ನಡೆದಿದೆ. ಮೇಕೆ ಮೇಲೆ ಚಿರತೆ ದಾಳಿ ಮಾಡಿದ ವೇಳೆ ಮೇಕೆಯ ರಕ್ಷಣೆಗೆ ಮಾಲೀಕ ನಿಂತಿದ್ದು, ಮಾಲೀಕನ ಮೇಲೆ ಚಿರತೆ ದಾಳಿ ಮಾಡಿದೆ. ಅದೃಷ್ಟವಶಾತ್ ರೈತ ಗಂಗಯ್ಯ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಈ ಹಿಂದೆ ಕಂಬಾಳು ಗೊಲ್ಲರಹಟ್ಟಿಯಲ್ಲಿ ಮಹಿಳೆ ಮೇಲೆ ದಾಳಿ ನಡೆಸಿ ಮಹಿಳೆಯನ್ನು ಬಲಿ ಪಡೆದಿದ್ದ ಚಿರತೆ ಇದೀಗ ಮತ್ತೆ ಸಾಕು ಪ್ರಾಣಿಗಳು ಮತ್ತು ರೈತರ ಮೇಲೆ ದಾಳಿ ಮಾಡುವ ಮೂಲಕ ಜನರಲ್ಲಿ ಆತಂಕ ಸೃಷ್ಟಿಸಿದೆ. ಜನಸಾಮಾನ್ಯರಲ್ಲಿ ಆದಷ್ಟು ಬೇಗ ಒಂಚೂರು ಇದಕ್ಕೆ ಗಮನ ಹರಿಸಿ ಏನಾದರೂ ಪರಿಹಾರ ಇದನ್ನು ಮಾಡಬೇಕು. ಇದೇ ಹೋದ ವರ್ಷ ಆಲೆ 1 ವರ್ಷ ಆಗಿದೆ. ಮಹಿಳೆಯನ್ನು ಬಲಿ ಕೊಟ್ಟಿದ್ದಾಗಿದೆ. ಇವಾಗಲೂ ಅರಣ್ಯಾಧಿಕಾರಿಗಳು ಗಮನ ಕೊಡಲಿಲ್ಲ ಅಂದರೆ ಮುಂದಕ್ಕೆ ಏನಾದರೂ ಅಲ್ಲಿ ನೀವೇ ಹೊಣೆ ಹಾಕ್ತೀರಾ? ಇವಾಗ ಆಲೆ ಆತಂಕ 2-3 ಸತಿ ಆಲೆ ಚಿರತೆ ಕುರಿ ಮೇಕೆ ಮೇಲೆ ಅಟ್ಯಾಕ್ ಮಾಡಿ ಜನರಲ್ಲಿ ಭಯ ಉಂಟಾಯಿಸಿದೆ. ನನ್ನ ಹೆಸರು ಭವ್ಯ ಅಂತ. ಇದು ಹುರಿಯಪ್ಪನಪಾಳ್ಯ ಫಾರೆಸ್ಟ್ ನಿಯರ್ ಬರುತ್ತೆ ನಮ್ಮ ಹೊಲ. ನಮ್ಮ ಮಾವ ಇಲ್ಲಿ ಹೊಲದಲ್ಲಿ ಮೇಕೆ ಮೇಯಿಸ್ಕೊಂಡು ಕುಂತಿದ್ರು. ಆ ಚಿರತೆ ಏಕಾಏಕಿ ನಮ್ಮ ಮಾವರ ಮೇಲೆ ದಾಳಿ ಮಾಡಕ್ಕೆ ಹೋಯ್ತು. ಪಕ್ಕದಲ್ಲೇ ಮೇಕೆ ಇತ್ತು. ಮೇಕೆನ ಬಿಡಿಸ್ಕೊಳಕ್ಕೆ ಹೋಗಿ ಮೇಕೆನ ಹಿಡ್ಕೊಂಡ್ಬಿಡ್ತು. ಇವಾಗ ನಮ್ಮ ಮಾವರ್ಗೆ ಉಪ್ಸ ಗಸೆ ಇದೆ. ಏನಾದರೂ ಹೆಚ್ಚು ಕಮ್ಮಿ ಆದರೆ ಅರಣ್ಯಾಧಿಕಾರಿಗಳೇ ಇದಕ್ಕೆ ಹೊಣೆಯಾಗಿರ್ತಾರೆ. ಇದು ಇಷ್ಟು ಹೇಳೋಕ್ಕೆ ನಮ್ಮ ಮಾವ ಗಸೆ ಪೇಷಂಟು, 65 ವರ್ಷ 70 ವರ್ಷ ವಯಸ್ಸಾಗವ್ರೆ. ಕಾಲೆಲ್ಲ ತರ್ಚೋಗೈತೆ, ಮೇಕೆ ತಿಂದೈತೆ. ಇದಕ್ಕೆ ಪರಿಹಾರ ಏನು? ನಾವು ಹೊಲ್ದ ಹತ್ರ ಮನೆ ಕಟ್ಕೊಂಡಿದ್ದೀವಿ. 5 ವರ್ಷ ಚಿಕ್ಕ ಮಗು ಇದೆ. ಆ ಮಗುಗೆ ನಮಗೆ ಎಲ್ಲರೂ ಅರಣ್ಯಾಧಿಕಾರಿಗಳು ಸೇಫ್ಟಿ ಕೊಡಬೇಕು. ಅಲ್ಲಿಗನ ಇಲ್ಲಿ ಫಾರೆಸ್ಟ್ ಆಫೀಸರ್ ಬಂದಿದ್ದಾರೆ, ತೋರ್ಸೋಣ ಅವ್ರನ್ನೂ ಸಹ ನಾವು ಇಲ್ಲಿಂದ ಕಳ್ಸಲ್ಲ. ಇದಕ್ಕೊಂದು ಪರಿಹಾರ ಹೇಳೋವರೆಗೂ. ಹಿಂದೆ ಆಲೆ ಸುಮಾರು ದಿಸ್ಗಳು ಹಿಂದೆಗಡೆ ಗೊಲ್ಲರಟ್ಟಿ ಗ್ರಾಮದಲ್ಲಿ ಕರಿಯಮ್ಮ ಅಂತಕ್ಕಂಥವ್ರನ್ನ ಹಿಂಗೆ ಮಾಡೈತೆ. ಇದು ಹಿಂಗೆ ಮುಂದುವರಿಸ್ಬೇಕು ಅಂತ ಅರಣ್ಯಾಧಿಕಾರಿಗಳು ನಮ್ಗೆ ಏನಾದರೂ ಉತ್ತರ ಕೊಡಬೇಕು. ನಾವು ಈ ಪರಿಹಾರ ದನ ಎಕ್ಸ್ಪೆಕ್ಟ್ ಮಾಡಲ್ಲ. ನಮಗೇನಂದ್ರೆ ಮುಖ್ಯ ಸೇಫ್ಟಿ ಮುಖ್ಯ. ಈ ಹಿಂದೆ ಚಿರತೆ ದಾಳಿ ಮಾಡಿದ ಕಾರಣಕ್ಕೆ ಕರಿಯಮ್ಮ ಎಂಬ ರೈತ ಮಹಿಳೆ ಬಲಿಯಾಗಿದ್ರು. ಇದೀಗ ಚಿರತೆ ದಾಳಿಯಿಂದ ಮತ್ತೆ ಸುತ್ತಮುತ್ತಲಿನ ಗ್ರಾಮದ ಜನರಲ್ಲಿ ಆತಂಕ ಸೃಷ್ಟಿಯಾಗಿದೆ. ಈ ಭಾಗದಲ್ಲಿ ನಿರಂತರವಾಗಿ ಚಿರತೆ ದಾಳಿ ನಡೆಸುತ್ತಿರುವ ಹಿನ್ನೆಲೆಯಲ್ಲಿ ಜನರು ಹೊರಬರಲು ಹೆದರುವಂತಾಗಿದ್ದು, ಚಿರತೆ ಸೆರೆಗೆ ಅರಣ್ಯ ಇಲಾಖೆ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಜನರು ಆಗ್ರಹಿಸಿದ್ದಾರೆ. ಈ ಘಟನೆ ಬಳಿಕ ಸ್ಥಳಕ್ಕೆ ಬಾರದ ಹಿರಿಯ ಅರಣ್ಯ ಅಧಿಕಾರಿಗಳಿಗೆ ರೈತ ಮಹಿಳೆ ಬೆವರಿಳಿಸಿದ್ದಾರೆ. ಮಾರುತಿ, ಸಿಟಿವಿ ನ್ಯೂಸ್, ನೆಲಮಂಗಲ.